4 ಡೆಫಿಷಿಯನ್ಸಿ ಅಂಡ್ ಡಿಸೀಸಸ್, ನ್ಯೂನತೆ ಮತ್ತು ರೋಗಗಳು SSC ಮ್ಯಾಗ ಎಷ್ಟು ಕ್ವಶನ್ ಬಂದವ ಅನ್ನೋದು, ಎದರ ಕೊರತೆಯಿಂದ ಯಾವ ರೋಗ ಬರ್ತದ ಅನ್ನೋದ್ರ ಮ್ಯಾಗ ಈ ಕ್ವಶನ್ಗಳು ಅದಾವ ನೋಡಿ. SSC ಪ್ರೀವಿಯಸ್ ಕ್ವಶನ್ಸ್. ಕಣ್ಣಿನಲ್ಲಿ ಆಪ್ಟಿಕ್ ನರ ಅಂತೇಳಿ ಇರ್ತದ. ಕಣ್ಣಿನಲ್ಲಿ ಆಪ್ಟಿಕ್ ನರ, ಆಪ್ಟಿಕ್ ನರ ಹಾಳಾಗುವುದು ಯಾವ ಕಾಯಿಲೆಯಿಂದ ಅಂತ ಕೇಳ್ತಾರ. ಕಣ್ಣಿನಲ್ಲಿರುವ ಆಪ್ಟಿಕ್ ನರ ಹಾಳಾಗುವುದು ಗ್ಲುಕೋಮಾ. ಗ್ಲುಕೋಮಾ ದೇಹದ ಯಾವ ಭಾಗಕ್ಕೆ ಬರುವ ಕಾಯಿಲೆ ಅಂದ್ರ ಕಣ್ಣು. ಗ್ಲುಕೋಮಾ ದೇಹದ ಯಾವ ಭಾಗಕ್ಕೆ ಬರುತ್ತದೆ ಅಂದ್ರೆ ಕಣ್ಣು. ಇದು ಹೇಳ್ಬೇಕು ಫಸ್ಟ್. ಎಪಿಥೀಲಿಯಲ್ ಅಂಗಾಂಶದಲ್ಲಿ ಹುಟ್ಟುವ ಒಂದು ರೀತಿಯ ಕ್ಯಾನ್ಸರ್ ಯಾವುದು ಅಂದ್ರೆ ಕಾರ್ಸಿನೋಮಾ. ಕ್ಯಾನ್ಸರದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತಾರೆ? ಅಂಕಾಲಜಿ ಅಂತೇಳಿ ಕರೀತಾರ. ವಿಶ್ವ ಕ್ಯಾನ್ಸರ್ ಡೇ ಎಂದು ಆಚರಣೆ ಮಾಡ್ತಾರ. ಫೆಬ್ರವರಿ 4 ಕ್ಯಾನ್ಸರ್ ದಿನಾಚರಣೆ. ಒಂದು 7-8 ಇಂಥವು ವಿಶೇಷವಾದದ್ದು. ಯಾವ ತರದ ಅಧ್ಯಯನ ಏನು ಅನ್ನೋದು ಗೊತ್ತಿರಬೇಕು. ಪಕ್ಷಿಗಳ ಅಧ್ಯಯನಕ್ಕ ಏನಂತೇಳಿ ಕರೀತಾರ? ಆರ್ನಿಥೋಲಾಜಿ. ನೆಕ್ಸ್ಟ್, ಹೃದಯದ ಅಧ್ಯಯನಕ್ಕೆ ಏನನ್ನಬೇಕು? ಕಾರ್ಡಿಯೋಲಾಜಿ. ತಳಿಶಾಸ್ತ್ರಕ್ಕೆ ಏನನ್ನಬೇಕು? ಜೆನೆಟಿಕ್ಸ್. ತಳಿಶಾಸ್ತ್ರಕ್ಕ ಏನನ್ಬೇಕ್ರಿ? ಜೆನೆಟಿಕ್ಸ್. ರಕ್ತದ ಕುರಿತು ಅಧ್ಯಯನ ಮಾಡುವುದು ಹೆಮಟಾಲಜಿ. ಅವಾಗ 5 4 ಹಿಂಗ್ ಕಲೆಕ್ಟ್ ಮಾಡ್ಕೋತವ್ರು ಒಟ್ಟು ಬರ್ತವೆ. ದುಗ್ಧ ರಸ ವ್ಯವಸ್ಥೆಯಲ್ಲಿ ಪ್ರಾರಂಭವಾಗುವ ಕ್ಯಾನ್ಸರ್ದ ಪ್ರಕಾರ ಲಿಂಫೋಮಾ. ಹೈಯೆಸ್ಟ್ ವೆರೈಟಿ ಕ್ಯಾನ್ಸರ್ಗಳದಾವ. ದುಗ್ಧ ರಸದಲ್ಲಿ ಎಂತ ಕ್ಯಾನ್ಸರ್ ಆತಂದ್ರ ಲಿಂಫೋಮಾ. ನೆಕ್ಸ್ಟ್, ಲಿಂಫೋಮಾ ಕ್ಯಾನ್ಸರ್. ಈ ಬೋನ್ ಕ್ಯಾನ್ಸರ್ ಅಂತೇಳಿ ಒಂದು ಬರ್ತದ. ಅದರ ಹೆಸರು ಏನಂದ್ರ ಸಾರ್ಕೋಮಾ. ಬೋನ್ ಕ್ಯಾನ್ಸರ್ಗೆ ಏನನ್ಬೇಕ್ರಿ? ಸೋಂಕಿತ ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಕಚ್ಚಿದಾಗ ಯಾವ ರೋಗ ಬರ್ತದ? ಮಲೇರಿಯಾ ರೋಗ ಬರುತ್ತದೆ. ಮಲೇರಿಯಾ ರೋಗ ಎನ್ನುವುದು ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಕಚ್ಚಿದಾಗ ಬರುತ್ತದೆ. ಮಲೇರಿಯಾ ರೋಗಕ್ಕೆ ನೀಡುವ ಔಷಧಿ ಯಾವ ಮರದಿಂದ ಪಡೀತಾರ ಅಂತ ಕೇಳ್ತಾರ. ಸಿಂಚೋನಾ ಮರ. ಯಾವದ್ರಿ? ಸಿಂಚೋನಾ ಮರದಿಂದ ಔಷಧಿ ಪಡಿತಾರ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಆಂತರಿಕ ಔಷಧ ಮೇಲೆ ದಾಳಿ ಮಾಡುವ ಸ್ಥಿತಿಗೆ ಏನೆಂದು ಕರೆಯುತ್ತಾರೆ? ಆಂಟಿಬಯೋಟಿಕ್ ಮ್ಯಾಗ ವಿನಾಶಕಾರಿ ರಕ್ತಹೀನತೆ ಅಂತೇಳಿ ಕರೀತಾರ. ಹಾಗಾದರೆ ಅನೇಮಿಯಾ ಅಂತ ಹೇಳಿ ಕರೀತಾರ. ಏನಂತಾರಿ? ಅನೇಮಿಯಾ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಇಲ್ಲಿ 2 ವರ್ಡ್ ತೋರ್. ಅನೇಮಿಯಾ, ಲುಕೇಮಿಯಾ ಅಂತೇಳಿ 2 ವರ್ಡ್ ಅದಾವ. ಅನೇಮಿಯಾ ಇದು ಏನ್ ಗೊತ್ತನ್ರಿ? ರಕ್ತಹೀನತೆ. ಇದು ಹೆಂಗ ಆಗ್ತದ? RBCಗಳ ಸಂಖ್ಯೆ ಕಡಿಮೆ ಆಯ್ತಂದ್ರ ಆಗ್ತದ. RBC ಯಾಕೆ ಕಮ್ಮಿ ಆಗ್ತದ? ಹಿಮೋಗ್ಲೋಬಿನ್ ಕಡಿಮೆ ಆಗ್ತದ. ಹಿಮೋಗ್ಲೋಬಿನ್ ಯಾಕೆ ಕಡಿಮೆ ಆಗ್ತದ? ಕಬ್ಬಿಣದ ಅಂಶ ಕಡಿಮೆ ಆಗ್ತದ. ಕಬ್ಬಿಣದ ಅಂಶ ಯಾಕೆ ಕಮ್ಮಿ ಆಗ್ತದ? ಹಸಿರು ತರಕಾರಿ ತಿನ್ಲಿಲ್ಲ ಅಂದ್ರ ಆಗ್ತದ. ಸೇವನೆಯ ಕೊರತೆ ಆಯ್ತಂದ.
ಅವಾಗ ಅನೇಮಿಯಾ ರೋಗದ ಲಕ್ಷಣ ಸುಸ್ತಾಗೋದು, ಆಯಾಸ ಆಗೋದು. ಹಿಂಗ್ ಕ್ಲಾಸ್ ಬಿಟ್ಟು ಸಾಯಂಕಾಲ ಹೋಗಕ್ರ ಅಗ್ದಿ ಸುಸ್ತ ಆಯಾಸ ಆತದನ್ರಿ, ಅಂದ್ರೆ ಇದು ಅನೇಮಿಯಾ ರೋಗದ ಲಕ್ಷಣ. ಆಕ್ಟಿವ್ ಇರ್ಬೇಕು. ಹಾ, ಲುಕೇಮಿಯಾ ಅಂತ ಹೇಳಿ ಒಂದದ, ಲ್ಯೂಕೇಮಿಯಾ. ಇದು ಏನದ ಅಂದ್ರ ಬ್ಲಡ್ ಕ್ಯಾನ್ಸರ್, ರಕ್ತದ ಕ್ಯಾನ್ಸರ್ ಅಂತೇಳಿ ಬರ್ತದ. ಇದು ಏನದ ಅಂತ ಕೇಳ್ತಾರ. ಇದು RBC ಬದಲಾಗಿ WBC. ಅದು ಕಮ್ಮಿ ಆಗಿದ್ದಕ್ಕಾಗ್ತದ, ಇದು ಹೆಚ್ಚಾಗಿದ್ದಕ್ಕಾಗ್ತದ. ಅರ್ಥ ಆಯ್ತ್ರೆ? ಇಲ್ಲೊಂದು HW ಕೊಡ್ತೀನಿ. RBCಗಳು ಹೆಚ್ಚಾದರ ಯಾವ ರೋಗ ಬರ್ತವ? RBCಗಳ ಸಂಖ್ಯೆ ಹೆಚ್ಚಳವಾದರೆ ಬರುವ ರೋಗ ಯಾವುದು? ಇದು HW. ಪಟ್ನೆ ಬರ್ತದೆ. ನೆಕ್ಸ್ಟ್, RBCಗಳ ಸಂಖ್ಯೆ ಹೆಚ್ಚಳವಾದರೆ ಬರುವ ರೋಗ ಯಾವುದು? ಯಾವ್ದತ್ರಿ? RBCಗಳ ಸಂಖ್ಯೆ ಹೆಚ್ಚಳವಾದರೆ ಬರುವ ರೋಗ ಯಾವುದು? ಯಾವ್ದಾರ ಹೇಳ್ರ ಏನೋ. ನೆಕ್ಸ್ಟ್, ನಲವತ್ತು ವರ್ಷಕ್ಕೆ ಏನದಂದ್ರ ಕಣ್ಣಿಗೆ ಪೊರೆ ಬರುತ್ತದೆ. ಅದಕ್ಕೆ ಅವ್ರು ಚಸ್ಮಾ ಯೂಸ್ ಮಾಡ್ತಾರ. ಅದನ್ನ ಕನ್ನಡದಾಗ ಹಳ್ಳಿಗಳದಾಗ ಚಾಳೀಸ್ ಅಂತಾರ. ಚಾಳೀಸು ಎಂದರೆ ಕಣ್ಣಿಗೆ ಪೊರೆ ಬಂದಿರ್ತದಲ್ಲ, ಚಸ್ಮಾ ಹಾಕೋಬೇಕನ್ನ. ಗರ್ಭ ವ್ಯವಸ್ಥೆಯಲ್ಲಿ ಅಯೋಡಿನ್, ಗರ್ಭಕೋಶದಲ್ಲಿ ತಾಯಿ ಊಟ ಮಾಡೋದ್ರದಾಗ ಅಯೋಡಿನ್ ಕೊರತೆ ಆಯ್ತು ಅಂದ್ರ ಆ ಮಗುವಿಗೆ ಥೈರಾಯ್ಡ್ದಲ್ಲಿ ತೊಂದರೆ ಆಗ್ತದ. ಆ ಮಗುವಿಗೆ ಎಂತ ರೋಗ ಬರ್ತದ? ಎರಡು ರೋಗಗಳು ಅಯೋಡಿನದ ಕೊರತೆಯಿಂದ ಉಂಟಾಗುತ್ತದೆ. ಅಯೋಡಿನ್ ಕೊರತೆಯಿಂದ ನಂಬರ್ 1 ಗಳಗಂಡ ರೋಗ. ಇದಕ್ಕೆ ಸಿಂಪಲ್ ಗಾಯಿಟರ್ ಅಥವಾ ಗಾಯಿಟರ್ ಅಂತೇಳಿ ಕರೀತಾರ. ನಂಬರ್ 2 ಮಿಕ್ಸೆಡೀಮಾ. ಮೂರನೇದು ಕ್ರಿಟೇನಿಸಮ್. ಮೂರನೇದು ಯಾವದ್ರಿ? ಕ್ರಿಟೇನಿಸಮ್ ಅಂತೇಳಿ ಬರ್ತಾವ. ಈ ರೋಗಗಳು ಎದರ ಕೊರತೆಯಿಂದ ಬರ್ತಾವ? ಅಯೋಡಿನ್. ಅದರೊಳಗರೆ ಇದು ನವಜಾತ ಶಿಶುವಿಗೆ ಬರುತ್ತದೆ, ಇದು ವಯಸ್ಕರಿಗೆ ಬರ್ತದೆ. ಲಗ್ನ ಆಗಿ 3-4 ವರ್ಷನೂ ಮಕ್ಕಳಾಗಿಲ್ಲ ಅಂದ್ರ ಅವರಿಗೆ ಡಾಕ್ಟರ್ಗಳು ಇದೇ ಹೇಳ್ತಾರ, ಪ್ಲೀಸ್ ಚೆಕ್ ಅಪ್ ಥೈರಾಯ್ಡ್. ಥೈರಾಯ್ಡ್ ಅಂದ್ರೆ ಇಲ್ಲಿ ಇರ್ತದ. ಯಾರಿಗೆ ಗಳಗಂಡ ರೋಗ ಥೈರಾಯ್ಡ್ ಪ್ರಾಬ್ಲಮ್ ಇರ್ತದಲ್ಲ ಅವರಿಗೆ ಗರ್ಭಧಾರಣೆ ಆಗುವುದು. ಅವು ಸಂಬಂಧಗಳು ಇದ್ದಲ್ಲಿನೇ ಒಂದಕ್ಕೊಂದು ಕೋರಿಲೇಟೆಡ್ ಇರ್ತಾವ. ನೆಕ್ಸ್ಟ್, ಟೈಫಾಯ್ಡ್ ಆಯ್ತು ಅಂದ್ರ ಯಾವ ಟೆಸ್ಟ್ ಮಾಡ್ತಾರ ಡಾಕ್ಟರ್ಗಳು ಅಂತ ಕೇಳ್ತಾರ. ಟೈಫಾಯ್ಡ್ ಆಯ್ತು ಅಂದ್ರೆ ಕಂಪಲ್ಸರಿ ವೈಡಲ್ ಟೆಸ್ಟ್ ಮಾಡ್ತಾರ. ಏಡ್ಸ್ ಆದ್ರೆ ಏನ್ ಮಾಡ್ತಾರ ಅಂತ ಕೇಳ್ತಾರ. ಏಡ್ಸ್ ಆದ್ರ ಎಲಿಸಾ ಟೆಸ್ಟ್, ಏಡ್ಸ್ ಆದ್ರ ಎಲಿಸಾ ಟೆಸ್ಟ್ ಅಂತೇಳಿ ಮಾಡ್ತಾರ. ಯಾವಾದ್ರಿ? ಎಲಿಸಾ ಪರೀಕ್ಷೆ. ಎಲಿಸಾ ಎಂದರೆ ಏನು ಗೊತ್ತನ್ರಿ? ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಡೆಂಟ್ ಅಸ್ಸೇ. ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಡೆಂಟ್ ಅಸ್ಸೇ ಅಂತೇಳಿ ಮಾಡ್ತಾರ. ಏನ ಒಂದು ವೆಸ್ಟರ್ನ್ ಬ್ಲಾಟ್ ಪರೀಕ್ಷೆನೂ ಮಾಡ್ತಾರ. ಸ್ಕರ್ವಿ ರೋಗ ವಿಟಮಿನ್ C ಕೊರತೆಯಿಂದ ಬರ್ತದ. ಎಲ್ಲಿ ಬರ್ತದ ಅಂದ್ರೆ ವಸಡಿ ಒಳಗೆ ಬರ್ತದ. ವಸಡಿ ಒಳಗೆ ಎದಕ್ ಬರ್ತದ ಅಂದ್ರೆ ಚರ್ಮಕ್ಕೆ ಬರ್ತದ, ಬ್ಲಡ್ ಬರ್ತದ. ನೆಕ್ಸ್ಟ್, ಕಣ್ಣುಗಳಿಗೆ ಕಾಂಜಕ್ಟಿವ ತೆಳುವಾಗುವಿಕೆ ಅಂತಾರ. ಹಂಗಂದ್ರೆ ಏನು ಅನ್ನೋದು ಕೇಳ್ತೀನಿ. ಹಾಗಾದರೆ ಅವರಿಗೆ ಏನು ಕೊರತೆ ಆಗಿರ್ತದಂದ್ರ ಐರನ್ ಡೆಫಿಷಿಯನ್ಸಿ ಇದು ಇರ್ತದೆ.
ಕಣ್ಣುಗಳಿಗೆ ಕಾಂಜಕ್ಟಿವ ತೆಳುವಾಗುವಿಕೆ. ನಿಮ್ಗೆ ಏನದಂದ್ರೆ ವಸ್ತುಗಳು ಕಣ್ಣಾಗಿ ಬಿದ್ದಕ್ರ ಧೂಳದ್ ಬಿತ್ತ ತಿಳಿರಿ, ಕಣ್ಣು ಕೆಂಪಗಾತವ. ಕಣ್ಣು ಕೆಂಪಗಾಗುವ ಸಂದರ್ಭಗಳು ಬೇರೆ ಬೇರೆ ಅದಾವ. ಓದಕ್ರ ಆತವ, ರಾಶಿ ಮಾಡೋತಿಗೆ ಏನಾರ ಧೂಳು ಬಿತ್ತಂದ್ರ ಆತವ, ಕೆಲವೊಬ್ರಿಗೆ ಸಂಜಿಕ್ ಆತವ. ಹೌದ್ರೆ ಕಣ್ ಕೆಂಪಗ ಆತವ. ಇನ್ನ ನಿಮ್ಮದು ಒಮ್ಮಿಂದೊಮ್ಮೆ ನೌಕರಿ ಆಗಾನ ನಿಮ್ಗೆ ಆಗಲಾರ್ದವ್ರದನು ಕಣ್ಣು ಕೆಂಪಗ ಆತವ. ಆಗಲ್ಲ ಅಂದ್ರೆ ಹಾಗಾದ್ರೆ ಕಣ್ಣು ಕೆಂಪಗೆ ಆಗುವ ಭಾಗ ಯಾವುದು ಅಂದ್ರೆ ಕಂಜಕ್ಟಿವ್ ಪಾರ್ಟ್. ಕಣ್ಣು ಕೆಂಪಾಗುವ ಭಾಗ ಇದು ವರ್ಡ್. ಚರ್ಮದ ಹಳದಿ ಬಣ್ಣಕ್ಕೆ, ಕಣ್ಣುಗಳ ಹಳದಿ ಬಣ್ಣಕ್ಕೆ ಏನ್ ಕಾರಣ ಅಂದ್ರೆ ಕಾಮಾಲೆ ರೋಗ. ಕಾಮಾಲೆ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಹೆಪಟೈಟಿಸ್ ಬಿ. ಹೆಪಟೈಟಿಸ್ ಬಿ ಅಂದ್ರೆ ಇದರ ಅರ್ಥ ಏನು ಅಂದ್ರ ಇದು ಒಂದು ವೈರಸ್ ದೇಹದ ಯಾವ ಭಾಗಕ್ಕೆ ಬರುತ್ತದೆ? ಯಕೃತ್ತಿಗೆ ಬರುತ್ತದೆ. ನೆಕ್ಸ್ಟ್ ಇಲ್ಲೇ ಇದೆ. ತೆತ್ಸೆ ಎನ್ನುವ ಒಂದು ನೊಣ ಅದ. ಯಾವ ನೊಣ ಇದು? ಈ ನೊಣದಿಂದ ಯಾವ ರೋಗ ಬರ್ತದಂದ್ರ ನಿದ್ರಾಹೀನತೆ, ಸ್ಲೀಪಿಂಗ್ ಸಿಕ್ನೆಸ್. ಸ್ಲೀಪಿಂಗ್ ಸಿಕ್ನೆಸ್ ಎನ್ನುವ ಕಾಯಿಲೆ ಉಂಟಾಗುತ್ತದೆ. ಇದು ಒಂದು ಏನು ಅಂತ ಕೇಳ್ತಾರ. ಪ್ರೋಟೋಜೋವಾ ಅಥವಾ ಅಧೀಮ ಜೀವಿಯಿಂದ ಬರುತ್ತದೆ. ಮೂಳೆಗಳು ಕರೆಕ್ಟ್ ಸ್ಟೇಟ್ ಬದಲಾಗಿ ಹಿಂಗಿದ್ದು ತಿಳಿರಿ. ಅವು ನಾಯಿಗರಿ ಇರ್ಲಿ, ಮನುಷ್ಯಗರಿ ಇರ್ಲಿ, ಯಾವುದೇ ಪ್ರಾಣಿಗಿರ್ಲಿ, ಅವು ಬಿಸಿಲಿಗೆ ಒಟ್ಟ ಹೋಲಿಲ್ಲ ಚಂತನ ಮನೆಗೆ ಇದ್ದು ಅಂದ್ರೆ ವಿಟಮಿನ್ ಡಿ ಬಿದ್ದಿರಲ್ಲ. ಅದಕ್ಕೆ ಮೂಳೆಗಳು ಏನದಂದ್ರೆ ಬೆಂಡ್ ಅಥವಾ ಅದನ್ನು ನಾವು ಏನ್ ಅನ್ನಬೇಕು? ರಿಕೆಟ್ಸ್. ಇದೇ ವಯಸ್ಸಾದವರಲ್ಲಿ ಆಸ್ಟಿಯೋಮಲೇಷಿಯಾ. ವಯಸ್ಸಾದವರಲ್ಲಿ ಯಾವದ್ರಿ? ಆಸ್ಟಿಯೋಮಲೇಷಿಯಾ. ವಿಟಮಿನ್ ಡಿ ಕೊರತೆಗೆ, ಡಿಗೆ ವೈಜ್ಞಾನಿಕ ಹೆಸರು ಏನದ? ಕ್ಯಾಲ್ಸಿಫೆರಾಲ್. ಅದರ ಕೊರತೆಯಿಂದ ಯಾವ ರೋಗ ಬರ್ತದ? ನೆಕ್ಸ್ಟ್, ಆಹಾರದಿಂದ ಪೋಷಕಾಂಶಗಳ ಜೀರ್ಣಕ್ರಿಯೆ ಅಥವಾ ಹೀರಿಕೊಳ್ಳುವಿಕೆಯಲ್ಲಿ ತೊಂದರೆ ಆಗ್ತದ. ಅದನ್ನ ನಾವು ಏನಂತೀವಿ ಅಂದ್ರ ಕರೆಕ್ಟ್ ಗಾಗಿ ಏನದಂದ್ರ ಆಹಾರ ಡೈಜೆಷನ್ ಆಗಲಿಲ್ಲ ಅಂದ್ರ ಭೇದಿ ಉಂಟಾಗಿದೆ ಅಂತಾರ. ಅದಕ್ಕ ಏನ್ ಕಾರಣ ಅಂದ್ರ ಮಾಲ್ ಅಬ್ಸಾರ್ಪ್ಷನ್ ಅಂತಾರ. ಕರೆಕ್ಟ್ ಹೀರ್ಕೊಂಡಿಲ್ಲ ಅಂದಂಗ. ಸಣ್ಣ ಕರಳಿನಲ್ಲಿ ಉಂಟಾಗುವ ತೊಂದರೆಯಿಂದ ಏನು ಉಂಟಾಗ್ತದ? ಮಾಲ್ ಅಬ್ಸಾರ್ಪ್ಷನ್. ಹಾಗಾದ್ರೆ ಇದಕ್ಕ ಹಿಂಗಾಯ್ತು ಅಂದ್ರೆ ಯಾವ ರೋಗ ಬರ್ತದ ಅಂತ ಕೇಳ್ತಾರ. ಶಾರ್ಟ್ ಬವೆಲ್ ಸಿಂಡ್ರೋಮ್. ಸರ ಏನ್ ಸರ ಇದು ಸಣ್ಣ ಕರಳು? ಸಣ್ಣ ಕರಳಿಗೆ ಸ್ಮಾಲ್ ಇಂಟೆಸ್ಟೈನ್ ಅಂತೇಳಿ ಕರೀತಾರ. ಏನಂತಾರ್ರಿ? ಸ್ಮಾಲ್ ಇಂಟೆಸ್ಟೈನ್. ಇದು ನಮ್ಮ ದೇಹದಲ್ಲಿ ಸುಮಾರು ಡ್ಯಾಶ್ ಮೀಟರ್ ಉದ್ದ ಇರುತ್ತದೆ. ಎಷ್ಟಿರ್ತದೆ? ಹಾಗಾದ್ರೆ ಸಣ್ಣ ಕರಳಿನಲ್ಲಿ 3 ಭಾಗಗಳು. ಆ 3 ಭಾಗಗಳು ಸೀರಿಯಲ್ ಗೊತ್ತಿರಬೇಕು. ಸಣ್ಣ ಕರಳಿನ 3 ಭಾಗಗಳು ಡಿಯೋಡೆನಮ್, ಡೇನಮ್, ಜೇಜೆನಮ್, ಈಲಿಯಾ. ಸಣ್ಣ ಕರಳಿನಲ್ಲಿ ಉದ್ದವಾದ ಭಾಗ ಯಾವುದು? ಇದೆ, ಈಲಿಯಾಮ್. ನಮ್ಮ ಶರೀರದಲ್ಲಿ ನಾವು ಉಂಡಿದ್ದೆಲ್ಲ ಆಹಾರ ಜೀರ್ಣವಾಗುವುದೇ ಎಲ್ಲಿರಿ? ಜೀರ್ಣಕ್ರಿಯೆ ನಡೆಯದೆ ಇಲ್ಲೇ ನಡೀತದ. ಆಹಾರದ ಜೀರ್ಣ ಮತ್ತ ಅದರ ಸ್ಪೆಷಲಿ ಎಲ್ಲಿ ಹೆಚ್ಚಿ ನಡೀತದ. ಹಾಗಾದ್ರೆ ಡಿಯೋಡೆನಮ್ ಸಾಣದ, ಜೆಜೆನಮ್, ಈಲಿಯಮ್. ಈಲಿಯಮ್ ಅಂತೇಳಿ ಇಲ್ಲಿ ಹೆಚ್ಚಿಗೆ ನಡೀತದ. ಜೆಜೆನಮ್, ಈಲಿಯಮ್.
ಸಣ್ಣ ಕರಳಿನಲ್ಲಿ ಬೆರಳಿನ ಆಕಾರದ ವಿಲಯಗಳ ರಚನೆ ಇರ್ತದ. ನೋಡ್ಲಕ್ಕ ಎಂತ ಆಕಾರ ಇರ್ತದ ಇದು? ಬೆರಳಿನ ಆಕಾರದ ವಿಲಯಗಳು. ಇದು ಗ್ಲೂಕೋಸ್ ಇರ್ಕೋತಾರ ಟಪ್ ಟಪ್ ಟಪ್. ಇನ್ನ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಲಾರ್ಜ್ ಇಂಟೆಸ್ಟೈನ್, ಸಣ್ಣ ಕರಳು ಮತ್ತು ದೊಡ್ಡ ಕರಳು ಇವುಗಳ ಅನುಪಾತ ಕೇಳ್ತಾನ. ಸಣ್ಣ ಕರಳು ದೊಡ್ಡ ಕರಳಿನ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ರ ಇದು 7.5 ಅದ, ಇದು 1.5 ಅದ. 15 ಒಂದ್ಲೆ 15, 15 ಐದಲೇ 75, 5 ಅನುಪಾತ ಎಷ್ಟು ಹೇಳಿ ಬರಬೇಕು? 5:1 ಆಗಿದೆ. ನೆಕ್ಸ್ಟ್, ಬೇರೆ ಬೇರೆ ರೋಗ ಇದರ ಕೊರತೆಯಿಂದ ಬರುತ್ತದೆ. ವಿಟಮಿನ್ B1 ಅಥವಾ ಥಯಾಮಿನ್ನದ ಕೊರತೆಯಿಂದ ಬರುತ್ತದೆ. ಹಾಗಾದರೆ ಇದು ಒಂದು ಏನು ಅಂತ ಕೇಳ್ತಾರ? ನರಗಳಿಗೆ ಬರುವಂತ ಕಾಯಿಲೆ ನರವಿವ. ಏನ್ ತಿಂದ್ರೆ ಬರ್ತದನ? ಪಾಲಿಶ್ ಮಾಡಿರುವ ಅಕ್ಕಿ ಸೇವನೆಯಿಂದ. ಅಕ್ಕಿ ಸೇವನೆ ಮಾಡಿದ್ರೆ ಇದೇ ಕಾಯಿಲೆ ಬರ್ತದೆ. ವಿಟಮಿನ್ B3 ನಿಯಾಸಿನ್ ಅಂತ ಹೇಳದ. ವಿಟಮಿನ್ B3 ನಿಯಾಸಿನ್ನದ ಕೊರತೆಯಿಂದ ನಮಗೆ ಉಂಟಾಗುವ ರೋಗ ಯಾವುದು? ಪೆಲೆಗ್ರಾ ನಮ್ಮ ದೇಹದ ಯಾವ ಭಾಗಕ್ಕೆ ಬರುತ್ತದೆ? ಇದು ಕ್ವಶನ್. ಪೆಲೆಗ್ರಾ ದೇಹದ ಯಾವ ಭಾಗಕ್ಕೆ ಬರುತ್ತದೆ? ಇದು ನನಗೆ ಹೇಳಬೇಕು. PUC ಸೈನ್ಸ್ ಓದಿರಿ ಇಲ್ಲಿದ್ರೆ, ಮತ್ತೆ ಇವೆಲ್ಲ ಓದಿಲ್ಲ. ನೆಕ್ಸ್ಟ್, ಇನ್ನ ಲಿಸ್ಮೇನಿಯಾಸಿಸ್. ಲಿಸ್ಮೇನಿಯಾಸಿಸ್ ಅಂತ ಹೇಳಿ ಬರ್ತದ. ಇದನ್ನ ಮರಳಿನಲ್ಲಿರುವ ನೊಣ ಸ್ಯಾಂಡ್ ಫ್ಲೈ ಕಚ್ಚಿದಾಗ ಬರುತ್ತದೆ. ಇದನ್ನ ಲಿಸ್ಮೇನಿಯಾಸಿಸ್ ಎನ್ನುವುದು ಸ್ಯಾಂಡ್ ಫ್ಲೈ ಎನ್ನುವ ನೊಣ ಕಚ್ಚಿದಾಗ ಬರುತ್ತದೆ. ಪೋಲಿಯೋ ಎನ್ನುವುದು ಏನು ಅಂತ ಕೇಳ್ತಾರ? ವೈರಸ್ನಿಂದ ಬರುವ ರೋಗ, ಅಂಗವಿಕಲತೆ ಉಂಟಾಗುತ್ತದೆ. ದೋ ಬೂಂದ್ ಜಿಂದಗಿ ಕೇಲಿಯೇ, ಜೀವನಕ್ಕಾಗಿ 2 ಹನಿ. ಪೋಲಿಯೋ ಡ್ರಾಪ್ ಹಾಕ್ಸ್ಯಾರ ಇಲ್ಲ? ನಿನ್ನೆ ಹಾಕ್ಯಾರ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಕ್ಯಾಡ್ಮಿಯಂ ಅಂತೇಳಿ ಇರ್ತದ. ಕ್ಯಾಡ್ಮಿಯಂನ ಸಂಕೇತ ಏನು? CD. ಇದು ಒಂದು ವಿಷಕಾರಿ ಪ್ರಮಾಣ. ಇದು ನಮ್ಮ ದೇಹದಲ್ಲಿ ಪ್ರವೇಶ ಮಾಡಿದ್ರೆ ಈ ರೋಗ ಬರ್ತದ. ಇಟಾಯಿ. ಯಾವ ರೋಗ ಇದು? ಕ್ಯಾಡ್ಮಿಯಂದಿಂದ ಇಟಾಯಿ. ನಮಗೆ ನಿದ್ರಾಹೀನತೆ ಎನ್ನುವುದು ಬರ್ತದ ಅಂತ ಹೇಳಿದ್ನಿ ಅಲ್ಲಿ ಮ್ಯಾಗ. ಅದಕ್ಕ ಸ್ಲೀಪಿಂಗ್ ಸಿಕ್ನೆಸ್ ಅಂತಾರ. ಸ್ಲೀಪಿಂಗ್ ಸಿಕ್ನೆಸ್ ಎನ್ನುವ ಕಾಯಿಲೆ ಎದರದಿಂದ ಬರ್ತದ ಅಂದ್ರ ತೆತ್ಸೆ ಎನ್ನುವ ನೊಣ. ಸೇ. ಹಾಗಾದರೆ ನೊಣ ಕಚ್ಚನ ಇಂಥ ರೋಗ ಬಂದು ಅಂದ್ರ ಅವಕ್ಕ ವೆಕ್ಟರ್ ಎಂದರೆ ರೋಗಗಳನ್ನು ಹರಡಿಸುವಲ್ಲ ಜೀವಿಗಳು. ಅವಕ್ಕೆ ವೆಕ್ಟರ್ಸ್ ಅಂತಾರ ಇಂಗ್ಲಿಷ್ನಾಗ. ನೆಕ್ಸ್ಟ್, ಅಲ್ಲೇ ಇಂಪಾರ್ಟೆಂಟ್ ಇದ್ದು ಹೇಳ್ತೇನೆ. ಪಾಲಿಸಿಥೇಮಿಯಾ ಇದು ಒಂದು ಏನು? ಏನ್ರಿ ಇದು? ಪಾಲಿಸಿಥೇಮಿಯಾ ಇದು ಒಂದು ಬ್ಲಡ್ ಕ್ಯಾನ್ಸರ್. ರಾತ್ರಿ ಕುರುಡುತನ ಉಂಟಾಗೋದು. ಇದು ಇಟ್ಟೇರಿ, ಇದು ಒಟ್ಟುನೆ ಕಂಪ್ಲೀಟ್ ಒಂದೇ ಕ್ವಶನ್ ರೀ, ಇಲ್ಲಿ ಡಾಟ್ ಬರಬಾರದು. ನೆಕ್ಸ್ಟ್, ಇನ್ನ ಕೋರ್ಸಾಕೋಪ್ ಸಿಂಡ್ರೋಮ್ ಅಂತೇಳಿ ಬರ್ತದ. ಅವರಿಗೆ ಬಹಳತನ ಏನು ನೆನಪೇ ಇರಲ್ಲ. ಹಿಂಗ ಕೇಳಿದ ಬಳಕೆ ಹಿಂಗ ಮರಿತಿರ್ತಾರ. ವಯಸ್ಸಾದವ್ರಿಗೆ ಜಾಸ್ತಿ ಇರ್ತದ. ಹಾಗಾದರೆ ಇದಕ್ಕ ಏನಂತೇಳಿ ಕರೀತಾರ ಅಂತ ಕೇಳ್ತಾರ. ಇದು ಏನದಂದ್ರ ಥಯಾಮಿನ್ B1 ಆಗುವಂತಹ ಲಕ್ಷಣ. ಇದು ಎದರ ಕೊರತೆಯಿಂದ ಆತರಿದು?
ಥಯಾಮಿನ್ B1 ಅಥವಾ ವಿಟಮಿನ್ B1 ವೈಜ್ಞಾನಿಕ ಹೆಸರು ಥಯಾಮಿನ್. ನೆಕ್ಸ್ಟ್ ನೆಗಡಿ ಬರ್ತದ ನಮಗ. ಆ ನೆಗಡಿಗೆ ಏನ್ ಕಾರಣ ಅಂತ ಕೇಳ್ತಾರ. ನೆಗಡಿ ಅಂದ್ರ ಸಾಮಾನ್ಯ ಶೀತ, ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡ್ ಕಾರಣ ಏನು ಅಂದ್ರೆ ಇದು ಒಂದು ವೈರಸ್. ಮೂಗಿಗೆ ರೈನೋ ಅಂತಾರ. ನೆಗಡಿ ಬರೋದು ಮೂಗಿಗೆ, ಅದಕ್ಕೆ ರೈನೋ ವೈರಸ್ ಏನಂತಾರೆ ಅದಕ್ಕ. ಮೆರಾಸ್ಮಸ್ ಎನ್ನುವುದು ಎದರ ಕೊರತೆಯಿಂದ ಬರುವ ಕಾಯಿಲೆ? ಪ್ರೋಟೀನದ ಕೊರತೆಯಿಂದ ಬರುವ ಕಾಯಿಲೆ. ಇಷ್ಟೇ ವಾರ್ಡ್. ಮೆರಾಸ್ಮಸ್ ಎನ್ನುವುದು ಪ್ರೋಟೀನದ ಕೊರತೆಯಿಂದ ಬರುತ್ತದೆ. ಶಾಕರಿನ್ ಎನ್ನುವುದನ್ನ ಈ ಚಹಾದೊಳಗ ಹಾಕ್ತಾರ, ಗುಳಿಗಿ. ಯಾರು ಹಾಕ್ತಾರಂದ್ರ ಡಯಾಬಿಟಸ್ ರೋಗಿಗಳು ಚಹಾ ಸ್ವೀಟ್ ಮಾಡ್ಕೊಂಡು ಕುಡ್ಲಿಕ್ಕೆ, ಆದ್ರೆ ಅದ್ರೊಳಗೆ ಕ್ಯಾಲೋರಿ ಏನು ಇರಲ್ಲ. ಹಾಗಾದ್ರೆ ಶಕರಿನ್ ಎನ್ನುವುದು ಯಾವ ರೋಗಿಗಳು ಬಳಸುವ ಔಷಧಿಗಳಲ್ಲಿ ಒಂದಂದ್ರ ಮಧುಮೇಹ ರೋಗಿಗಳು. ಮಧುಮೇಹ ರೋಗ ಯಾಕೆ ಬರ್ತದ ಅಂತ ಕೇಳಿದ್ರ ಇನ್ಸುಲಿನ್ ಕೊರತೆಯಿಂದ. ಎದರ ಕೊರತೆಯಿಂದ? ಇನ್ಸುಲಿನ್ ತೊಂದರೆಯಿಂದ. ಇನ್ಸುಲಿನ್ನದ ತೊಂದರೆಯಿಂದ ಬರುತ್ತದೆ. ಕ್ಷೀರೋಪ್ತಾಲ್ಮಿಯಾ ಎನ್ನುವುದು ದೇಹದ ಯಾವ ಭಾಗಕ್ಕೆ ಬರ್ತದಂದ್ರೆ ಕಣ್ಣಿಗೆ. ಕಣ್ಣಿಗೆ ಬರುವಂತಹ ಕಾಯಿಲೆಗಳಿಗೆ ತೊಂದರೆ ಏನು ಅಂದ್ರೆ ವಿಟಮಿನ್ ಎ ಕೊರತೆಯಾಗಿರುತ್ತದೆ. ನೆಕ್ಸ್ಟ್ ಪ್ಲೇವಿ ವೈರಸ್ ನಿಂದ ಯಾವ ರೋಗ ಬರ್ತದ ಅಂತ ಕೇಳ್ತಾರ. ಜಪನೀಸ್ ಎನ್ಸೆಫಲಿಟಿಸ್ ಎನ್ನುವುದು ಯಾವ ಭಾಗಕ್ಕೆ ಬರ್ತದ? ಮೆದುಳಿಗೆ. ಇಲ್ಲಿ 2 ಉಪಕರಣಗಳು ಹೇಳ್ತೀನಿ. ಮಿದುಳನ್ನು ಪರೀಕ್ಷೆ ಮಾಡೋದು ECG. ಮಿದುಳು ಪರೀಕ್ಷೆ ಮಾಡ್ಲಿಕ್ಕ ಏನ್ ಬಳಸ್ತಾರ? EEG, ಎಲೆಕ್ಟ್ರೋ ಎನ್ಸೆಫಲೋ. ಹೃದಯ ಪರೀಕ್ಷೆ ಮಾಡ್ಲಿಕ್ಕೆ ಏನ್ ಬಳಸ್ತಾರ? ECG. ಹೃದಯದ ಪರೀಕ್ಷೆ ಮಾಡ್ಲಿಕ್ಕೆ ಏನ್ ಬಳಸ್ತಾರ? ಹಾಗಾದರೆ ರಕ್ತದ ಒತ್ತಡ ಅಳಿಲಿಕ್ಕೆ ಏನ್ ಬಳಸ್ತಾರ? ರಕ್ತದ ಒತ್ತಡ ಸ್ಪಿಗ್ಮೋ ಮಾನೋಮೀಟರ್. ಏನ್ ಬಳಸ್ತಾರಿ? ಸ್ಪಿಗ್ಮೋ ಮ್ಯಾನೋಮೀಟರ್. ನೆಕ್ಸ್ಟ್ ನಾಡಿ ಬಡಿತ ಅಳಿಲಿಕ್ಕ ಈ ಸ್ಪಿ ಅನ್ನು ತೆಗಿರಿ, ಸಿಗ್ಮೋ ಆಗ್ತದ. ಸಿಗ್ಮೋ ಮಾನೋಮೀಟರ್. ಏನ್ ಬಳಸ್ತಾರಿ? ಸಿಗ್ಮೋ ಮಾನೋಮೀಟರ್ ಬಳಸ್ತಾರ. ಅಲ್ಲೇ ವರ್ಡ್. ನಾಡಿ ಮಿಡಿತ ಆದ ಬಳಕ ಹೃದಯದ ಬಡಿತ, ಹಾರ್ಟ್ ಅದನೋ ಇಲ್ಲೋ. ಹೃದಯದ ಬಡಿತ ಅಳೆಯೋದಕ್ಕೆ ಏನ್ ಬಳಸ್ತಾರ? ಸ್ಟೆಥೋಸ್ಕೋಪ್. ಏನ್ ಬಳಸ್ತಾರಿ? ಸ್ಟೆಥೋಸ್ಕೋಪ್. ಸೂಕ್ಷ್ಮಾಣು ಜೀವಿ ನೋಡಕ್ಕೆ ಏನ್ ಬಳಸ್ತಾರ? ಸೂಕ್ಷ್ಮಾಣು ಜೀವಿ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪ್ ಅಂತ ಹೇಳಿ ಬಳಸ್ತಾರ. ನೆಕ್ಸ್ಟ್ ಏನೋ ಒಂದು ಬರ್ತದ CAT ಸ್ಕ್ಯಾನ್ ಅಂತ ಹೇಳಿ ಕೇಳಿರನ್ರಿ? ಅದನ್ನ ಸಂಕ್ಷಿಪ್ತವಾಗಿ CT ಸ್ಕ್ಯಾನ್ ಅಂತಾರ, ಗೊತ್ತನ್ರಿ? ಇದನ್ನ ಯಾವ ಕಂಡು ಹಿಡ್ದಾನ ಅಂತ ಕೇಳ್ತಾರ. ಹೌನ್ಸ್ಫೀಲ್ಡ್. ಯಾರು ಕಂಡು ಹಿಡ್ದಾರಿ? ಅವು ಏನಿರ್ತಾವಲ್ಲ ಎಲ್ಲವೂ ಹಿಂಗೆ ಎಕ್ಸಾಮ್ ಬಂದಿದ್ದೇ ಇರ್ತಾವ ಅವನು. ನೆಕ್ಸ್ಟ್ ವ್ಯಕ್ತಿ ತಿನ್ನುವ ಅಸ್ವಸ್ಥತೆ, ದೊಡ್ಡ ಪ್ರಮಾಣದ ಆಹಾರ ನಿಯಂತ್ರಣ ಕಳೆದುಕೊಳ್ಳುವುದು. ಇಲ್ಲಿ ಏನದಂದ್ರ ಒಂದಿವ್ಸ ಹುಡುಗರು ಅದು ಇರ್ತಾರ, ಅವ್ರ ಮುಂದೆ ನೀವು ಊಟ ಮಾಡಿ ಇಟ್ರಿ ಅಂದ್ರೆ ಅವ್ನಿಗೆ ಸಾಕು ಬಿಡು ಅನ್ನೋತನ ಉಂಡೆ ಉಣ್ತಿರ್ತಾನ. ಅವ್ರ ಮುಂದೆ ನೀಡಿರುವ ತಾಡ್ ತೆಗೆದ ತನಕನೂ ಉಣ್ತಿರ್ತಾರೆ ಅವರು. ಅದನ್ನು ಒಂದು ಡಿಸೀಸ್ ಅದ್ರಿ ಅದು. ಅವರಿಗೆ ಹೊಟ್ಟೆ ತುಂಬಿದ್ದೇ ಗೊತ್ತಾಗಿರಲ್ಲ. ನಿರಂತರವಾಗಿ ಅತಿಯಾಗಿ ತಿನ್ನುವುದಕ್ಕ ಯಾವ ರೋಗ ತರ?
ಅತಿಯಾಗಿ ತಿನ್ನುವಂತಹ ಒಂದು ಕಾಯಿಲೆ ಅದ, ಅದಕ್ಕ ಬುಲಿಮಿಯಾ ಅಂತೇಳಿ ಕರೀತಾರ. ಇದು ವಿಪರೀತ ಆಹಾರ ಸೇವನೆ ಮಾಡೋದು. ಸರ್, ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಎದಕ್ಕೆ ಬೇಕು ಅಂತ ಕೇಳ್ತಾರ. ಕ್ಯಾಲ್ಸಿಯಂ ಎನ್ನುವುದು ಮೂಳೆ ಮತ್ತು ದಂತಗಳ ರಕ್ಷಣೆಗೆ ಬೇಕು. ಮೂಳೆ ಮತ್ತು ದಂತಗಳ ರಕ್ಷಣೆಗೆ ಕ್ಯಾಲ್ಸಿಯಂ ಅವಶ್ಯಕತೆ. ಕಬ್ಬಿಣದ ಕೊರತೆಯಿಂದ ಏನಾಗ್ತದ್ರ? ರಕ್ತಹೀನತೆ. ಅದನ್ನೇ ಏನನ್ನಬೇಕಂದ್ರ ಅನೇಮಿಯಾ ಅಂತೇಳಿ ಕರೀತಾರ. ಅನೇಮಿಯಾ ಉಂಟಾಗುವುದು ಮತ್ತೊಂದರದಿಂದನೂ ಅದ, ವಿಟಮಿನ್ ಬಿ12ದಿಂದನೂ ಆತದ. ವಿಟಮಿನ್ ಬಿ12 ಏನಿರ್ತದ ಅಂತ ಕೇಳ್ತಾರ? ಕೋಬಾಲ್ಟ್. ಏನದರಿ? ಕೋಬಾಲ್ಟ್. ನೆಕ್ಸ್ಟ್, ಕೆಲವೊಬ್ಬರಿಗೆ ವಯಸ್ಕರು ತಾರುಣ್ಯ ವ್ಯವಸ್ಥೆದೊಳಗ ದೇಹಕ್ಕ ವಿಪರೀತವಾದಂತಹ ನಿರ್ದಿಷ್ಟ ಆಕಾರ ಇಲ್ಲಾರದೆ ಬೆಳಿತಾರ. ಉದ್ದು ಕೈಯ, ಉದ್ದು ಮುಖ, ಒಟ್ಟು ಆಕಾರ ಸಿಗಲ್ಲ ಅವ್ರಿಗೆ. ಅಂತಂದಕ್ಕ ಕಾರಣ ಏನು ಅಂದ್ರ ಅನೋರಿಕ್ಷಿಯಾ ನರ್ವೋಸಾ. ಅದು ಒಂದು ಡಿಸೀಸ್ ರೀ ಅದು. ಆ ಡಿಸೀಸ್ದಿಂದಾಗಿ ದೇಹ ಅಸ್ಪಷ್ಟ ಆಕಾರದಲ್ಲಿ ಬೆಳವಣಿಗೆ ಆಗುತ್ತದೆ. ವಿಟಮಿನ್ ಎ ಕೊರತೆಯಿಂದ ಏನಾಗ್ತದ? ನೈಟ್ ಬ್ಲೈಂಡ್ನೆಸ್. 5 ಗಂಟೆಕ್ಕ ಆಫೀಸ್ ಬಿಟ್ಟ ತಕ್ಷಣ ಪಟ್ಟೆ ಮನೆಗೆ ಹೋಗ್ಬೇಕು, ಇಲ್ಲಕ್ರ ಮನೆಗಿನವ್ರೆ ಎಲ್ಲಿ ಬರಬೇಕು? ಬಂದು ಕರ್ಕೊಂಡು ಹೋಗ್ಬೇಕು. ಹಾ, ಬೇರೆ ಬೇರೆ ರೋಗ ಇವಂತರೂ ಗೊತ್ತದಾವ. ಇವು ರಿಪೀಟೆಡ್ ಇದ್ದುದು ಏನು ಹೇಳಲ್ಲ ರೀ. ನೆಕ್ಸ್ಟ್, ಗಾಯ್ಟರ್ ಎನ್ನುವ ರೋಗ ಇದರ ಕೊರತೆಯಿಂದ ಬರುತ್ತದೆ. ಅಯೋಡಿನ ಕೊರತೆಯಿಂದ ಏನ್ ಬರ್ತದಂದ್ರ ಗಾಯ್ಟರ್. ಹಿಮೋಫೀಲಿಯಾ, ಸಿಕಲ್ ಸೆಲ್ ಅನೇಮಿಯಾ ಇವೆಲ್ಲ ಏನು? ಮೆಂಡಲಿಯನ್ ಡಿಸಾರ್ಡರ್ ಅಂದ್ರ ವಂಶ ಪಾರಂಪರ್ಯವಾಗಿ ಇರುವಂತ ತೊಂದರೆಗಳಲ್ಲಿ. ಹಾಗಾದ್ರೆ ಗಿನಿ ವರ್ಮ್ ಅಂತೇಳಿ ಬರ್ತದ. ಗಿನಿಯಾ ವರ್ಮ್ ಅಂತೇಳಿ ಒಂದು ರೋಗನೇ ಅದ. ಅದು ಏನದ? ಪರಾವಲಂಬಿ ಡ್ರ್ಯಾಕ್ಯುನುಲಸ್ ಮೆಡಿನಿಸ್ ಎನ್ನುವುದರದಿಂದ ಬರ್ತದೆ. ನೈಟ್ರೋಗ್ಲಿಸರಿನ್, ಇದು ಬಹಳ ಇಂಪಾರ್ಟೆಂಟ್. ಇದರದ ಮಾತ್ರೆಗಳು ಬಹಳ ಬಳಸ್ತಾರ. ಅದಕ್ಕೆ ಸಂಕ್ಷಿಪ್ತವಾಗಿ ಅಂಜಿನಾ ಅಂತಾರ. ಯಾವಾಗ ಬಳಸ್ತಾರ ಅಂದ್ರೆ ಎದಿ ನೋವು ಬಂದಕ್ರ ಇದೇ ಗುಳಿಗೆ ಕೊಡ್ತಾರ. ಯಾವಾದ್ರಿ? ನೈಟ್ರೋಗ್ಲಿಸರಿನ್. ಇನ್ನ ಅಮೇಬಿಕ್ ಭೇದಿ ಅಂದ್ರೆ ವಿಪರೀತವಾದಂತ ಭೇದಿ. ಅದು ಎದರದಿಂದ ಆಗ್ತದ? ಎಂಟಮಿಬಕ್ಕ ಹಿಸ್ಟೋಲಿಕಾ. ಇದು ಒಂದು ಏನು ಅಂದ್ರ ಪ್ರೋಟೋಜೋವಾ ಜೀವಿಯಾಗಿದೆ. ಈಗ ಮಳೆಗಾಲದಾಗ ಈ ಸಾಧ್ಯತೆಗಳು ಸಾಧ್ಯ ಅಲ್ಲ. ಮಳಿ ನೀರು ಎಲ್ಲೆರೆ ಕುಡಿದ್ರಿ ಮಾಡಿದ್ರಿ ಅಂದ್ರೆ ಇದು ಬರುವ ಸಾಧ್ಯತೆಗಳು ಅದಾವ. ನೆಕ್ಸ್ಟ್, ಇದೊಂದು ಪೇಜ್ ಲಾಸ್ಟ್. ಏನ ಏಸವ್ ನೋಡ್ತೀನಿ ಬಾವನ್ರಿ. ಇಲ್ಲೊಂದು ವರ್ಡ್ ಹೇಳ್ತೀನಿ. ಪರೀಕ್ಷೆ ಬರೋದು ಪಾಸ್ ಆದ ಬಳಿಕ ಫಿಸಿಕಲ್ ಟೆಸ್ಟ್ ಇರ್ತದ. ಫಿಸಿಕಲ್ ಟೆಸ್ಟ್ ನ ರನ್ನಿಂಗ್ ಇರ್ತದ 1600 ಮೀಟರ್. ಓಡಾವತ್ತಿಗೆ ಮಸಲ್ಸ್ ಕ್ಯಾಚ್ ಆಗಿಬಿಡ್ತಾವ. ಅಂದ್ರೆ ಏನ್ ಗೊತ್ತನ್ರಿ? ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಸ್ಟಾಕ್ ಆಗಿಬಿಡ್ತದ. ಎಷ್ಟು ತ್ರಾಸ ಆಗ್ತದ ಅಂದ್ರೆ ಹೆಜ್ಜೆ ತೆಗೆದು ಹಿಂಗ್ ಮುಂದಿಡ್ಲಿಕ್ಕಾಗಲ್ಲ. ಕ್ರಿಕೆಟ್ದಾಗ ಅದು ಒಮ್ಮೆ ಮಾತವಲ್ರಿ, ಪಟಕ್ಕನೆ ಹೆಂಗೆ ಕೆಳಗೆ ಬೀಳ್ತಾವ, ಸ್ಟ್ರೆಚರ್ ಮೇಲೆ ಹಾಕೊಂಡು ಹೋಗ್ತಾವ. ಅದು ಲ್ಯಾಕ್ಟಿಕ್ ಆಮ್ಲ ಸ್ನಾಯುಗಳಲ್ಲಿ ಸಂಗ್ರಹಣೆ ಆಗಿದ್ದಕ್ಕಾಗ್ತದ. ಹಾಗಾದ್ರೆ ಸ್ನಾಯುಗಳಲ್ಲಿ ನೋವು ಉಂಟಾಗಲು ಏನ್ ಕಾರಣ? ಏನ್ ಕಾರಣ ರೀ? ಲ್ಯಾಕ್ಟಿಕ್ ಆಮ್ಲ ಪ್ರಮುಖವಾಗಿ ಎದರಾಗಿರ್ತದ್ರಿ? ಕೆಟ್ಟ ಹಾಲ ಮೊಸರದಾಗ ಇರ್ತದ. ಎಲಿಸಾ ಎಂದರೆ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಡೆಂಟಿ ಅಸ್ಸೇ. ಏನು ಪರೀಕ್ಷೆ ಮಾಡ್ತದ? ಈ ಟೆಸ್ಟ್ ದಿಂದ ಏನಾಗ್ತದ? ಏಡ್ಸ್ ಬತ್. ನೆಕ್ಸ್ಟ್, ಇದೇನಿಲ್ಲ. ಉಳಿದಿದ್ದು ಇದೊಂದು ಲಾಸ್ಟ್ ಇಲ್ಲಿ ತನ ಹೇಳಿ ಮತ್ತ ನಾಳೆ ಹೇಳ್ತೀನಿ. ಇವ್ ಟೋಟಲ್ ಹೊಸ ಪೇಜ್ ಮುಗಿಸ್ಬೇಕಲ್ರಿ. ಕ್ವಾಶಿಯೋರ್ಕಾರ್ ಏನ ಒಂದು ಮೆರಾಸ್ಮಾಸ್
ಬೋತ್ ಆರ್ ಡೆಫಿಷಿಯನ್ಸಿ ಆಫ್ ಫ್ರಮ್ ಪ್ರೋಟೀನ್. ಪ್ರೋಟೀನದ ಕೊರತೆಯಿಂದ ಆಗ್ತದೆ. ನೆಕ್ಸ್ಟ್ ಮತ್ತೇನದ, ಯು ವಿ ಕಿರಣಗಳು ಚರ್ಮಕ್ಕೆ ಬಳದ್ರ ಚರ್ಮದ ಕ್ಯಾನ್ಸರ್ ಆತವ. ಅದಕ್ಕೆ ಇದನ್ನ ಯಾವ ಪದರ ಹಿರ್ಕೋತದ? ಓಜೋನದ ಸೂತ್ರ ಏನು? ಸಂಧಿವಾತ ತಿಳಿ ಆತವ. ವಾಯ್ ಆಗ್ಯವತ್ತಲ್ಲ ಹಳ್ಳ್ಯಾಗ, ಅರಿಥ್ರಿಸಿಟಿಸ್. ಅರಿಥ್ರಿಸಿಟಿಸ್ ಎನ್ನುವುದು ಅರಿಥ್ರಿಸಿಟಿಸ್ ಇದು ಮೂಳೆಗಳಲ್ಲಿ ಬರುವ ರೋಗ. ಸಾರ್ಸಿ ಎನ್ನುವುದು ಇದು ಉಸಿರಾಟಕ್ಕೆ ಬರ್ತದ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ 5 ಸ್ಟಾರ್ ಹಾಕ್ರಿ ಇದಕ್ಕೆ. ಅದರ ವಿಸ್ತೃತ ರೂಪ ಕೇಳ್ತಾರ. ಇದು ಏನಾಗರೆ ಹೇಳಿನಿ, ಅನೀಮಿಯಾ. ಇದೇನದ್ರಿ ಇದು? ಅನೀಮಿಯಾ. ಇವತ್ತ ನಾ ಎಷ್ಟು ಹೇಳಿನಿ, ಎಷ್ಟು 2 ಸಲ ರಿವಿಷನ್ ಹಾಕ್ಬೇಕು. 2 ಬೇಡ 3 ಸಲ. ಬಡ ಬಡ ಬಡ. ಥ್ಯಾಂಕ್ ಯು.